ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ವಚನ ಬಸವಣ್ಣನವರ ಹಿರಿಯ ಪತ್ನಿಯಾದಂತಹ ಗಂಗಾಂಬಿಕೆಯವರದು. ಮೊದಲನೇದಾಗಿ ವಚನ, ಅನಂತರ ಅದರ ಭಾವಾರ್ಥ ನೋಡೋಣ. ನೋಡಿ, ವಚನ: ಪತಿಯಾಜ್ಞೆಯಲ್ಲಿ ಶರೀಫ, ಸತಿಗ್ಯಾಕೆ ಪ್ರತಿಜ್ಞೆಯು? ಪ್ರತಿಯಾಜ್ಞೆಯ ಪತಿಕರದಲ್ಲಿ ಪೋಪದಿದ್ದರೆ ಯಾತನೆಯಲ್ಲವೇ? ಇವಳ ಲಿಂಗನಿಷ್ಠೆ ಇವಳಿಗೆ, ನಮ್ಮ ನಿಷ್ಠೆ ಪತಿಯಾಜ್ಞೆಯಾದಲ್ಲಿ. ಕಾಣ ಗಂಗಾಪ್ರಿಯ ಕೂಡಲ ಸಂಗಮ ದೇವ. ನೋಡಿ, ಈ ವಚನದ ಅರ್ಥವನ್ನು ಬಸವಣ್ಣನವರ ಹಿರಿಯ ಪತ್ನಿ ಗಂಗಾಂಬಿಕೆಯವರು ಈ ಥರ ಹೇಳ್ತಿದ್ದಾರೆ: ಇವರ ವಿಚಾರ ಪತ್ನಿಯಲ್ಲ, ಪ್ರಿಯ ಪತ್ನಿ. ಇವರದು ಪತಿಯಾಜ್ಞೆಯಲ್ಲಿ ನಡೆದ ಪತಿನಿಷ್ಠೆ. ಪತಿಯ ಆಜ್ಞೆಯಲ್ಲಿ ಬದುಕುವ ಸತಿಗೆ ಅವಳದೇ ಆದ ಪ್ರತಿಜ್ಞೆಯ ಅಗತ್ಯವಿಲ್ಲವೆಂಬುದು ಇವರ ನಿಲುವು. ಪ್ರತಿಜ್ಞೆಯ ಅಗತ್ಯವಿಲ್ಲವೆಂಬುದು ಇವರ ನಿಲುವು. ತನ್ನ ಪತಿಯನ್ನು ಸ್ವೀಕರಿಸಿದಂತೆ ನಡೆಯದಿದ್ದರೆ ನೋವಾಗುವುದಿಲ್ಲವೇ ಎನ್ನುತ್ತಾರೆ ಗಂಗಾಂಬಿಕೆ. ಸತಿಪತಿಗಳಿಬ್ಬರದು ಬೇರೆ ಬೇರೆ ಪ್ರತಿಜ್ಞೆಯಾದರೆ, ಬೇರೆ ಬೇರೆ ದಾರಿಯಾದರೆ ಕೂಡಿ ನಡೆಯುವುದು ಕಷ್ಟವಾಗುವುದು. ಇವಳದು ಲಿಂಗನಿಷ್ಠೆಯಾದರೆ, ನನ್ನದು ಪ್ರತಿನಿಷ್ಠೆ ಎನ್ನುವ ಗಂಗಾಂಬಿಕೆಯವರು ತಮ್ಮನ್ನು ತಾವು ಸಂಪೂರ್ಣವಾಗಿ ಪತಿಗೆ ಅರ್ಪಿಸಿಕೊಂಡಿದ್ದಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗಿ ಎಂದಿದ್ದಾರೆ ದೇವರ ದಾಸಿಮಯ್ಯನವರು. ನೋಡಿ, ಇಲ್ಲಿ ಗಂಗಾಂಬಿಕೆಯವರು ಹೇಳೋ ಮೂಲ ಉದ್ದೇಶ ಏನಂತಂದರೆ, ಒಂದು ಸಂಸಾರ ಚೆನ್ನಾಗಿ ನಡೆಯಬೇಕಾದರೆ ಮೊದಲನೇದಾಗಿ ಗಂಡ ಮತ್ತು ಹೆಂಡತಿ ಇಬ್ಬರು ಆಸೆ, ಭಾವನೆ, ಮಾತು ಒಂದೇ ಇದ್ದರೆ ಮಾತ್ರ ಅದು ಸಂಸಾರ ನಡೆಯೋಕ್ಕೆ ಸಾಧ್ಯ ಎನ್ನುವಂಥ ಮೂಲ ಉದ್ದೇಶವನ್ನು ಅವರು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ. ಪತಿಯ ಭಾವನೆ ದಾರಿ ಬೇರೆ ಇದ್ದು, ಪತ್ನಿಯ ಭಾವನೆ ದಾರಿ ಬೇರೆ ಇದ್ದರೆ ಅದು ಸಂಸಾರಕ್ಕೆ ಮುಳ್ಳಾಗಿ ಪರಿವರ್ತನೆಯಾಗುತ್ತದೆ. ಅದರ ಸಲುವಾಗಿ ಗಂಗಾಂಬಿಕೆಯವರು ಹೇಳೋ ಉದ್ದೇಶ ಸರಳವಾಗಿದೆ. ಇಬ್ಬರು ಸತಿಪತಿಗಳು ಒಂದಾಗಿದ್ದರೆ ಏನಾಗುತ್ತೆ ಅಂದರೆ, ಮನೆಯಲ್ಲಿ ಸ್ವರ್ಗವು ಉಂಟಾಗುತ್ತದೆ. ಯಾವ ರೀತಿ ಎತ್ತಿನ ಬಂಡಿಗಳು ನೇರವಾಗಿ ಒಂದೇ ದಾರಿಯಲ್ಲಿ ನಡೆಯುತ್ತೆ ಅಲ್ವಾ, ಅದೇ ರೀತಿ ಸತಿಪತಿಗಳು ಒಂದಿದ್ದಾಗ ಯಾವುದೇ ತೊಂದರೆಯಾಗಲಿ ನಮಗೆ ಕಾಡುವುದಿಲ್ಲ. ಕಾಡಿದರೂ ಕೂಡ ಒಟ್ಟಿಗೆ ಸೇರಿ ಅದನ್ನು ನಾವು ಪರಿಹರಿಸಬಹುದು ಎನ್ನುವ ಉದ್ದೇಶವನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿ.